ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ಕಾರ್ಯ ವೇಗವಾಗಿ ಸಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಟ್ಟು 10,69,504 ಮತದಾರರ ಮ್ಯಾಪಿಂಗ್ ಕಾರ್ಯ ಕೈಗೊಳ್ಳಲಾಗಿದ್ದು, ಇದುವರೆಗೆ ಶೇಕಡಾ 29.82% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಮಾಹಿತಿಯನ್ನ ನೀಡಿದ್ರು. ಬಿಎಲ್ಒಗಳು ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಕಾರ್ಯವನ್ನ ನಿರ್ವಹಿಸಿ ಚುನಾವಣಾ ಆಯೋಗ ನೀಡಿರುವ ಜವಾಬ್ದಾರಿಯನ್ನ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ರು. 3 ಹಂತಗಳಲ್ಲಿ ಮತದಾರರ ಪರಿಷ್ಕರಣೆ ಕಾರ್ಯ ನಡೀತಾ ಇದ್ದು, ಜಿಲ್ಲೆಯಲ್ಲಿ ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅಂತ ಹೇಳಿದ್ದಾರೆ. ಎಸ್ಐಆರ್ ಕಾರ್ಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಬಿಎಲ್ಒಗಳ ಗೌರವಧನ ಬಿಡುಗಡೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದರು. ಈಗಾಗಲೇ 16/6/26 ಮತದಾರರ ಪಟ್ಟಿನಲ್ಲಿ 10,69,000 ಜನ ಇದ್ದಾರೆ. ಆ 10,69,000 ಜನರದ್ದು ಕೂಡ ಐದರ್ ಅವರು ಮತದಾರರ ಪಟ್ಟಿನಲ್ಲಿರಬೇಕು, ಇಲ್ಲ ಅಂದ್ರೆ ASDD ನಲ್ಲಿರಬೇಕು. ಇವೆರಡೇ ಆಪ್ಷನ್. BLO ಅವ್ರು ಇಷ್ಟಕ್ಕೆ ನಾನು ಅವ್ರನ್ನ ಕೈ ಬಿಡ್ತೀನಿ ಮಾಡ್ತೀನಿ ಹಂಗೆಲ್ಲ ಯಾರು ಮಾಡೋಕ್ಕಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅಕೌಂಟಬಿಲಿಟಿ ಇರುತ್ತೆ. ASD ಮಾಡಿದ್ರೆ ಫೈಲ್ ಕೊಡ್ಬೇಕು. ಯಾರಾದ್ರೂ ಬಂದು ಈಗ ನೀವೇ ಬಂದು ಇವ್ರನ್ನ ಯಾಕೆ ತೆಗ್ದಿದ್ದೀರಾ ಕೊಡಿ ಅಂತಂದ್ರೆ ವಿ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ದ ಫೈಲ್. ಯಾವ ಕಾರಣಕ್ಕೆ ಈ ಮತದಾರನ್ನ ನಾನು ಶಿಫ್ಟೆಡ್ ಅಂತ ಮಾಡಿದ್ದೀನಿ, ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಅವರ ಮಾಜರ್ ಕಾಪಿ ಏನು, ಫೋಟೋ ಏನು, ಯಾವಾಗ ಹೋಗಿ ಇವ್ರು ಫಾರ್ಮ್ ಮನೆಗೆ ಹಾಕಿದ್ದಾರೆ ಅದ್ರ ಫೋಟೋ ಏನು, ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ಯಾವ ಮತದಾರರನ್ನು ಕೂಡ ಕೈ ಬಿಡೋ ಅಂತದ್ದಾಯ್ತು, ವೈಯಕ್ತಿಕ ನನ್ಗೆ ಇದಿದೆ ಅದಿದೆ ಅಂತಾಯ್ತು, ಆ ಥರದ್ದು ಯಾವುದೂ ಅವಕಾಶ ಇಲ್ಲ. ಎಲ್ಲ 10,69,000 ಮತದಾರರಿಗೂ ಕೂಡ ಅಕೌಂಟಬಿಲಿಟಿ ಕೊಡ್ತೀವಿ. ಅದಕ್ಕೆ ಕರಾರುವಾಕ್ಕಾಗಿ ಅದಕ್ಕೆ ಉತ್ತರ ಕೊಡ್ತೀವಿ. ಎಷ್ಟು ಜನ ಒಳಗಿದ್ದಾರೆ, ಎಷ್ಟು ಜನ ಇಲ್ಲ, ಇಲ್ಲದೆ ಇರೋದಕ್ಕೆ ರೀಸನ್ಸ್ ಕೊಡ್ತೀವಿ ವಿತ್ ಫೈಲ್ ಇರುತ್ತೆ. ಈ ಮ್ಯಾಪಿಂಗ್ ಅಲ್ಲಿ ಇಲ್ಲದೆ ಇರೋ ಮತದಾರರಿಗೆ ಏನು ಮಾಡ್ತಾರೆ? ಅದೇ ಹೊಸದಾಗಿರೋ ಮತದಾರರಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ಅಧಿಕೃತ ಮತದಾರರಾಗಿದ್ದು ಪಟ್ಟಿಯಲ್ಲಿದ್ದು ಮ್ಯಾಪಿಂಗ್ ಆಗಿಲ್ಲ. ಮ್ಯಾಪಿಂಗು ನಮ್ಮ ಪ್ರಿಲಿಮಿನರಿ ಎಕ್ಸರ್ಸೈಸ್ ಅಷ್ಟೇ. ಮ್ಯಾಪಿಂಗ್ಗೂ ಈ SIRಗೂ ಈಗ ನಾವು ಮಾಡ್ತಾರೆ. ಕೆಲವು ಬಿಎಲ್ಒಗಳಿಗೆ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ನೋಟಿಸ್ ನೀಡಲಾಗಿದ್ದು, ಒಟ್ಟಾರೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಎಸ್ಐಆರ್ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳ ಬಿಎಲ್ಒಗಳ ಸಹಕಾರವು ದೊರೆತಿರೋದ್ರಿಂದ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಯುತ್ತಿದೆ ಎಂದರು. ಪೂರ್ವ ಸಿದ್ಧತೆಯಾಗಿ ಕೈಗೊಂಡ ಮತದಾರರ ಮ್ಯಾಪಿಂಗ್ ಕಾರ್ಯದಿಂದ ಎಸ್ಐಆರ್ ಪ್ರಕ್ರಿಯೆ ಸುಲಭವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ತಿಳಿಸಿದ್ದಾರೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯನ್ನ ಖಚಿತಪಡಿಸುವ ಗುರಿಯೊಂದಿಗೆ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ದೇವರಾಜು, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.